ಹೆಲೋ ಮೈ ಡಿಯರ್ ಚಿಲ್ಡ್ರನ್. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ನ ವಿಡಿಯೋ ಇವಾಗ ಬಂದೇ ಬಿಡ್ತು. ತುಂಬ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಬಿಕಾಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿಗೆ ಫಸ್ಟ್ ಟೆಸ್ಟಲ್ಲಿ ಬರುವಂಥ 4 ಚಾಪ್ಟರ್ಸಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಆನ್ಸರ್ಸನ್ನು ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ ಸ್ಟೂಡೆಂಟ್ಸು. ಸೊ ಹಾಗಾಗಿ ದಿಸ್ ಈಸ್ ಫಾರ್ ಯು. ವಿತ್ ಆನ್ಸರ್ಸ್ನ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿಗೆ ಫಸ್ಟ್ ಚಾಪ್ಟರ್ ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ನ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಬಿಕಾಸ್ ಇದರಿಂದ ಹೆಚ್ಚೆಚ್ಚು ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ನಮ್ಮ ಚಾನಲ್. ಇದರಿಂದ ಸಾಕಷ್ಟು ನಮ್ಮ ಕರ್ನಾಟಕದ ಮಕ್ಕಳಿಗೆ ಹೆಲ್ಪ್ ಸಿಗಲಿ ಅಂತ ನನ್ನ ಆಸೆ ಇದೆ. ಸೊ ಲೆಟ್ ಅಸ್ ಸಿ 1 ಮಾರ್ಕ್ನ ಕ್ವೆಶನ್ಸ್ಗೆ ಆನ್ಸರ್ಸ್ ನೋಡೋಣ. ಫಂಕ್ಷನ್ಸನ್ನು ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ನೋಡಿ, ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಾವು ಈ ಕ್ವೆಶನ್ಸ್ನ ಓದಿದರೆ ಔಟ್ ಆಫ್ ಔಟ್ ಬರುತ್ತಾ ಅಥವಾ ಇದೇ 2 ಮಾರ್ಕ್ 3 ಮಾರ್ಕ್ ಕ್ವೆಶನ್ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ನಾನು ನಿಮಗೆ ಕೊಟ್ಟಿರೋದು. ಇದನ್ನು 2 ಮಾರ್ಕ್ಸ್ ನೋಡಿ, ಈ 1 ಮಾರ್ಕ್ದೇ ನಿಮಗೆ 2 ಮಾರ್ಕಲ್ಲಿ ಕೇಳಬಹುದು. ರೈಟ್ ದ ಫಂಕ್ಷನ್ಸ್ ಆಫ್ ಅಂತ ಕೇಳಿಬಿಟ್ಟು ಫಿಲಿಫಾರ್ಮ್ ಆ್ಯಂಡ್ ಟಪೆಟಮ್ ಅಂತ ಕೇಳ್ಬೋದು. 2 ಮಾರ್ಕ್ಸಿಗೆ ಕೇಳಬಹುದಲ್ವಾ, ರೈಟ್? ಸೊ ಹಾಗಾಗಿ ನೀವು ಕಂಪ್ಲೀಟಾಗಿ ನಾನು ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ ಎಲ್ಲನೂ ನೋಡ್ಕೊಳ್ಳಿ. ಇದನ್ನು ಹೊರತಾಗಿಯೂ ಕೆಲವೊಂದಿಷ್ಟು ಕ್ವೆಶನ್ಸ್ ಬೇರೆ ಬರೋ ಚಾನ್ಸಸ್ ಇರುತ್ತೆ. ನಾನು ಇಡೀ ಚಾಪ್ಟರ್ಗೆ ಲೈನ್ ಟು ಲೈನ್ ಏನು ಕ್ವೆಶನ್ ಇಲ್ಲಿ ಕೊಟ್ಟಿಲ್ಲ ನಿಮಗೆ, ಹೌದಾ? ಸೊ ಬೇರೆ ಕ್ವೆಶನ್ಸು ಬರಬಹುದು, ಬಟ್ ದೀಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಕ್ವೆಶನ್ ಪೇಪರ್ ಇದು ಅಂತ ನಾನು ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ನಾವು ಫಿಲಿಫಾರ್ಮ್ ಅಪ್ಯಾರಟಸ್ನ ಕೆಲಸ ಏನು ಅಂತಂದರೆ ಟು ಗೈಡ್ ದ ಪೋಲನ್ ಟ್ಯೂಬ್ ಇಂಟು ಸೈನರ್ಜಿಡ್ಸ್. ಟ್ಯಾಪೆಟಮ್ ಅಂತಂದರೆ ಅದರ ಕೆಲಸ ಪೋಲನ್ ಗ್ರೇನ್ಸನ್ನು ನರಿಷ್ ಮಾಡುವಂಥದ್ದು. ನ್ಯೂಸಿಲಸ್ನ ಕೆಲಸ ಎಂಬ್ರಿಯೋನ ನರಿಷ್ ಮಾಡುವಂಥದ್ದು. ಸೈನರ್ಜಿಡ್ಸ್ನ ಕೆಲಸ ಪೋಲನ್ ಟ್ಯೂಬ್ನ ಗ್ರೋತನ್ನು ಅಲೋ ಮಾಡುವಂಥದ್ದು, ಎಂಬ್ರಿಯೋ ಸ್ಯಾಕ್ ಒಳಗಡೆ ಹೋಗೋದಕ್ಕೆ. ನೆಕ್ಸ್ಟ್, ಆಫ್ಟರ್ ಫರ್ಟಿಲೈಸೇಷನ್ ಪಾರ್ಟ್ಸ್ ಆಫ್ ಫ್ಲವರ್ ಏನಾಗಿ ಡೆವಲಪ್ ಆಗುತ್ತೆ? ಓವರಿ ಫ್ರೂಟಾಗಿ ಡೆವಲಪ್ ಆಗುತ್ತೆ, ಓವ್ಯೂಲ್ ಸೀಡಾಗಿ ಡೆವಲಪ್ ಆಗುತ್ತೆ, ವಾಲ್ ಆಫ್ ಓವರಿ ಪೆರಿಕಾರ್ಪ್ ಅಥವಾ ವಾಲ್ ಆಫ್ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ, ಇಂಟೆಗುಮೆಂಟ್ಸ್ಗಳು ಸೀಡ್ ಕೋಟ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಆರ್ಗ್ಯಾನಿಕ್ ರೆಸಿಸ್ಟೆಂಟ್ ಮೆಟೀರಿಯಲ್ ಎಕ್ಸೈನಲ್ಲಿರುವಂಥದ್ದು ಸ್ಪೋರೋಪೊಲಿನಿನ್. ಇನ್ನು ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ ಗ್ರೇನ್ಸ್ ಬರುವಂಥದ್ದು ಝೀನೋಗೆಮಿಯಿಂದ. ಆ್ಯಂಡ್ ಪ್ಲಾಯ್ಡಿ ಕಂಡೀಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಹೆಚ್ಚಾಗಿ MCQಗಳು ಬಂದಿದೆ. ಯಾವುದು ಇದರಲ್ಲಿ ಟ್ರಿಪ್ಲಾಯ್ಡ್ ಇರುತ್ತೆ ಅಂತ, ದಟ್ ಈಸ್ PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಟ್ರಿಪ್ಲಾಯ್ಡ್ ಇರುತ್ತೆ. ಆ್ಯಂಡ್ ಝೈಗೋಟ್ ಇಟ್ ಈಸ್ ಡಿಪ್ಲಾಯ್ಡ್, 2N ಡಿಪ್ಲಾಯ್ಡ್ ಇರುತ್ತೆ. ಉಳಿದಿದ್ದು ಎಲ್ಲವೂ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು 2 ಮಾರ್ಕ್ಸ್ನ ಕ್ವೆಶನಿಗೆ ನೋಡೋದಾದರೆ ಎಕ್ಸ್ಪ್ಲೇನ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಅಥವಾ ವ್ಯಾಲಿಸ್ನೇರಿಯಾದಲ್ಲಿ ಹೇಗೆ ಪಾಲಿನೇಷನ್ ಆಗುತ್ತೆ ಅಂತ ನಿಮಗೆ ಕೇಳ್ಬೋದು. ಸೊ ದಿಸ್ ಈಸ್ ದ ಆನ್ಸರ್. ಫಸ್ಟ್, ಫೀಮೇಲ್ ವ್ಯಾಲಿಸ್ನೇರಿಯಾದಲ್ಲಿ ಫ್ಲವರ್ಸ್ ಸರ್ಫೇಸಿಗೆ ರೀಚ್ ಆಗುತ್ತೆ, ಅದರ ಲಾಂಗ್ ಸ್ಟಾಕ್ ಇಂದ ದಟ್ ಈಸ್ ಪಿಸ್ಟಿಲ್ ಪಾರ್ಟ್. ಅದಾದ ನಂತರ ಮೇಲ್ ಫ್ಲವರ್ ಏನು ಮಾಡುತ್ತೆ, ಪೋಲನ್ ಗ್ರೇನ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಈ ರೀತಿಯಾಗಿ ಆ ಪೋಲನ್ ಗ್ರೇನ್ಸ್ಗಳು ನೀರಲ್ಲಿ ತೇಲ್ಕೊಂಡು ಬಂದುಬಿಟ್ಟು ಫೀಮೇಲ್ ಫ್ಲವರ್ನ ಅಥವಾ ಸ್ಟಿಗ್ಮಾನ ರೀಚ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ವ್ಯಾಲಿಸ್ನೇರಿಯಾದಲ್ಲಿ ಪಾಲಿನೇಷನ್ ಆಗುತ್ತೆ. ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ಗಿಟಿನೋಗೆಮಿ ಆ್ಯಂಡ್ ಝೀನೋಗೆಮಿ ಕೇಳ್ಬೋದು. ಗಿಟಿನೋಗೆಮಿ ಅಂತಂದರೆ ಸೇಮ್ ಪ್ಲಾಂಟಲ್ಲಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆಗುತ್ತೆ. ಓಕೆ, ಸೊ ಲೈಕ್ ದಿಸ್, ಈ ಕಡೆ ಒಂದು ಫ್ಲವರ್ ಈ ಕಡೆ ಒಂದು ಫ್ಲವರ್ ಇದೆ, ಇದರಿಂದ ಇದಕ್ಕೆ ಪೋಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗೋದು ಗಿಟಿನೋಗೆಮಿ. ಝೀನೋಗೆಮಿನಲ್ಲಿ ನಮಗೆ ಇಲ್ಲಿ ಒಂದು ಪ್ಲ್ಯಾಂಟ್ ಇಲ್ಲಿದೆ, ಇನ್ನೊಂದು ಪ್ಲ್ಯಾಂಟ್ ಇನ್ನೆಲ್ಲೋ ಇರುತ್ತೆ. ಓಕೆ, ಸೊ ಇಲ್ಲಿಂದ ಇದಕ್ಕೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆದರೆ ಇದು ಝೀನೋಗೆಮಿ. ಸೊ ಹಾಗಾಗಿ ಡಿಫ್ರೆಂಟ್ ಫ್ಲವರ್ಸು ಬಟ್ ಸೇಮ್ ಪ್ಲಾಂಟ್. ಓಕೆ, ಇದರಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಪ್ಲಾಂಟ್ಸ್. ಸೊ ಹಾಗಾಗಿ ಇಲ್ಲಿ ಜೆನೆಟಿಕಲಿ ಸಿಮಿಲರ್ ಇರುತ್ತೆ. ಫ್ಲವರ್ಸು ಅಥವಾ ಸೀಡ್ಸ್ ಇದರಿಂದ ಪ್ರೊಡ್ಯೂಸ್ ಆಗಿದ್ದು ಸೇಮ್ ಇರುತ್ತೆ, ಸೇಮ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಕಾಂಪೋಸಿಷನ್ ಇರುತ್ತೆ. ಬಟ್ ಝೀನೋಗೆಮಿನಲ್ಲಿ ಜೆನೆಟಿಕಲಿ ಡಿಫ್ರೆಂಟ್ ಫ್ಲವರ್ಸ್ ಅಥವಾ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫಾಲ್ಸ್ ಫ್ರೂಟ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಓವರಿ ಪಾರ್ಟನ್ನು ಬಿಟ್ಟು ಬೇರೆ ಪಾರ್ಟಿಂದ ಡೆವಲಪ್ ಆಗಿರುವಂಥ ಫ್ರೂಟ್ಸನ್ನು ನಾವು ಫಾಲ್ಸ್ ಫ್ರೂಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇವನ್ MCQನಲ್ಲೂ ನಿಮಗೆ ಕೇಳ್ತಾರೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಪಾಲಿಎಂಬ್ರಿಯಾನಿ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಸೊ ಒಂದು ಸಿಂಗಲ್ ಸೀಡಲ್ಲಿ ಒಂದಕ್ಕಿಂತ ಜಾಸ್ತಿ ಎಂಬ್ರಿಯೋಗಳಿತ್ತು ಅಂತಂದರೆ ಅದನ್ನು ನಾವು ಪಾಲಿಎಂಬ್ರಿಯಾನಿ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಟ್ರಸ್ ಅಂದರೆ ಫಾರ್ ಎಕ್ಸಾಂಪಲ್ ಲೆಮನ್ ಇರ್ಬೋದು, ಆರೆಂಜ್ ಇರ್ಬೋದು, ಇವೆಲ್ಲವೂ ಪಾಲಿಎಂಬ್ರಿಯಾನಿಗೆ ಎಕ್ಸಾಂಪಲ್. ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್ ಅಂದ್ರೇನು, ಫರ್ಟಿಲೈಸೇಷನ್ ಆಗದೆ ಡೆವಲಪ್ ಆಗಿರೋ ಫ್ರೂಟ್ಸ್. ಫಾರ್ ಎಕ್ಸಾಂಪಲ್ ಬನಾನಾ, ಸೀಡ್ಲೆಸ್ ಗ್ರೇಪ್ಸ್, ಇವುಗಳು ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಪಾರ್ಥಿನೋಕಾರ್ಪಿಕ್ ಆ್ಯಂಡ್ ಅಪೋಮಿಕ್ಟಿಕ್ ಸೀಡ್. ಓಕೆ, ಅಪೋಮಿಕ್ಸಿಸ್ ಅಂದರೆ ಇದು ಸೀಡ್ಸಿಗೆ, ಪಾರ್ಥಿನೋಕಾರ್ಪಿಕ್ ಅಂದರೆ ಅದು ಫ್ರೂಟ್ಸಿಗೆ. ಅಪೋಮಿಕ್ಸಿಸಲ್ಲಿ ಸೀಡ್ಸ್ ದಟ್ ವಿಲ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಎಕ್ಸಾಂಪಲ್ ಗ್ರಾಸ್ ಅಥವಾ ಎಸ್ಟ್ರೇಷಿಯೆ ಫ್ಯಾಮಿಲಿನಲ್ಲಿ ಬರುವಂತಹ ಪ್ಲ್ಯಾಂಟ್ಸ್.
ಆಲ್ಬುಮಿನಸ್ ಸೀಡ್ಸ್ ಅಂದರೆ ಏನು, ಯಾವುದರಲ್ಲಿ ಎಂಡೋಸ್ಪರ್ಮ್ ಸೀಡ್ಸಲ್ಲಿ ಎಂಡೋಸ್ಪರ್ಮ್ ಇನ್ನೂ ಹಾಗೆ ಉಳ್ಕೊಂಡಿದ್ರೆ ಅದನ್ನು ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಕ್ಯಾಸ್ಟರ್, ಮೇಸ್. ನಾನ್ ಆಲ್ಬುಮಿನಸ್ ಸೀಡ್ಸ್ ಅಂತಂದರೆ ಎಂಡೋಸ್ಪರ್ಮ್ನ ಕಂಪ್ಲೀಟಾಗಿ ಸೀಡ್ಸ್ ಬಳಸ್ಕೊಂಡ್ಬಿಟ್ಟಿರುತ್ತೆ ಡ್ಯೂರಿಂಗ್ ದ ಡೆವಲಪ್ಮೆಂಟ್. ಓಕೆ, ಅದನ್ನು ನಾನ್ ಆಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ರೌಂಡ್ನಟ್ ಮತ್ತು ಪೀ. ಆ್ಯಂಡ್ ಎಕ್ಸಾಂಪಲ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, MCQನಲ್ಲಿ ಕೇಳ್ತಾರೆ. ಸ್ಪೋರೋಪೊಲಿನಿನ ಯಾಕೆ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್ ಅಂತ ಕರಿತೀವಿ ಅಂತಂದರೆ ಎಕ್ಸೈನ್ ಆಫ್ ದ ಪೋಲನ್ ಗ್ರೇನು ಸ್ಪೋರೋಪೊಲಿನಿಂದ ಆಗಿರುತ್ತೆ. ಅದು ಟೆಂಪ್ರೇಚರ್, ಆ್ಯಸಿಡ್, ಆಲ್ಕಲಿ ಎಲ್ಲದನ್ನೂ ಕೂಡ ತಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ, ಹಾಗೂ ಅದು ಯಾವುದೇ ಎಂಜೈಮೆಟಿಕ್ ಆ್ಯಕ್ಟಿವಿಟಿಯಿಂದ ಡಿಗ್ರೇಡ್ ಆಗೋದಿಲ್ಲ. ಎಮ್ಯಾಸ್ಕುಲೇಷನ್ ಅಂತಂದರೆ ಏನು, ರಿಮೂವಲ್ ಆಫ್ ಆ್ಯಂಥರ್ಸ್ ಫ್ರಮ್ ಬೈಸೆಕ್ಷುವಲ್ ಫ್ಲವರ್. ಇದು ಹೇಗೆ ಪ್ಲ್ಯಾಂಟ್ ಬ್ರೀಡರ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ, ನಾವು ನಮಗೆ ಬೇಕಾಗಿರುವಂತಹ ಪೋಲನ್ ಗ್ರೇನನ್ನು ನಮಗೆ ಬೇಕಾಗಿರೋ ಪ್ಲ್ಯಾಂಟ್ನ ಸ್ಟಿಗ್ಮಾ ಮೇಲೆ ಹಾಕಬಹುದು. ಸೊ ಹಾಗಾಗಿ ಸೆಲ್ಫ್ ಪಾಲಿನೇಷನ್ ಆಗದೇ ಇರೋ ಥರ ಕ್ರಾಸ್ ಪಾಲಿನೇಷನನ್ನು ಮಾಡಿಬಿಟ್ಟು ನಾವು ಈ ಒಂದು ಮೆಥಡನ್ನು ಬಳಸ್ತೀವಿ. ನೆಕ್ಸ್ಟ್ 3 ಮಾರ್ಕ್ನ ಕ್ವೆಶನ್ ನೋಡೋದಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಥವಾ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಯಾವುದಾದ್ರೂ ಕೇಳ್ಬೋದು. ಓಕೆ, ಸೊ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅನ್ನೋ ವಿಡಿಯೋ ಇದೆ. ಆ ವಿಡಿಯೋದ ಕೆಳಗಡೆನೇ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ರಿಟರ್ನ್ ನೋಟ್ಸ್ನ ಲಿಂಕ್ ಇರುತ್ತೆ. ಸೊ ಅದ್ರ ಮುಖಾಂತರ ನೀವು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಅಡ್ವಾಂಟೇಜಸ್ ಆಫರ್ಡ್ ಬೈ ಸೀಡ್ಸ್ ಟು ಏಂಜಿಯೋಸ್ಪರ್ಮ್ಸ್ ಏನು ಅಂತ, ಸೀಡ್ಸಿಂದ ಏನೇನು ಹೆಲ್ಪ್ ಆಗುತ್ತೆ ಅಂತಂದರೆ, ಸೀಡ್ಸು ಒಳಗಡೆ ಇರೋ ಎಂಬ್ರಿಯೋನ ಪ್ರೊಟೆಕ್ಟ್ ಮಾಡುತ್ತೆ ಎನ್ವಿರಾನ್ಮೆಂಟಿಂದ, ಆ್ಯಂಡ್ ಅದು ನರಿಶ್ಮೆಂಟನ್ನು ಕೊಡುತ್ತೆ ಡೆವಲಪ್ ಆಗ್ತಿರೋ ಎಂಬ್ರಿಯೋಗೆ ಒಳಗಡೆ. ಆ್ಯಂಡ್ ಸೀಡ್ಸ್ಗಳು ದೂರ ದೂರ ಬಿದ್ದು ಬೇರೆ ಕಡೆ ಎಲ್ಲ ಪ್ಲ್ಯಾಂಟ್ಸ್ ಹುಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಒಂದೇ ಕಡೆ ಸೀಡ್ಸ್ ಬಿತ್ತು ಅಂತಂದರೆ, ಒಂದೇ ಕಡೆ ಎಲ್ಲ ಪ್ಲ್ಯಾಂಟ್ಸ್ ಹುಟ್ಟಿತು ಅಂದರೆ ಅವಕ್ಕೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ದೂರ ದೂರ ಸೀಡ್ಸ್ ಬೀಳೋದ್ರಿಂದ ಚೆನ್ನಾಗಿ ಪ್ಲ್ಯಾಂಟ್ಸ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಪಾಲಿನೇಷನ್ ಅಂದ್ರೇನು, ಟೈಪ್ಸ್ ಆಫ್ ಪಾಲಿನೇಷನ್. ಓಕೆ, ಸೊ ದೀಸ್ ಆರ್ ಟೈಪ್ಸ್ ಆಫ್ ಪಾಲಿನೇಷನ್. ಇದೆಲ್ಲ ನೋಡ್ಕೊಂಡ್ಬಿಡಿ, ಮತ್ತೆ ಹೇಳ್ತಾ ಕುಂತ್ರೆ ಟೈಮ್ ಆಗುತ್ತೆ. ಆ್ಯಂಡ್ ಆಟೋಗೆಮಿ ಅಂತ ಅಂದ್ರೇನು, 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ದಟ್ ಎಕ್ಸಿಬಿಟ್ ಆಟೋಗೆಮಿ. ನೋಡಿ, ಆಟೋಗೆಮಿ ಅಂತಂದರೆ ಒಂದೇ ಫ್ಲವರಲ್ಲಿ ನಮಗೆ ಸ್ಟಿಗ್ಮಾನೂ ಇರುತ್ತೆ, ಪೋಲನ್ ಗ್ರೇನ್ಸು ಇರುತ್ತೆ. ಓಕೆ, ಸೊ ಇದೇ ಪೋಲನ್ ಗ್ರೇನ್ಸ್ಗಳು ಅದೇ ಫ್ಲವರ್ನ ಸ್ಟಿಗ್ಮಾ ಮೇಲೆ ಬಿದ್ದರೆ ಅದನ್ನು ನಾವು ಆಟೋಗೆಮಿ ಅಥವಾ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಸೊ ಯಾವ ತರಹದ ಫ್ಲವರ್ಸು, ಯಾವ 2 ಥರದ ಫ್ಲವರ್ಸು ಆಟೋಗೆಮಿಯನ್ನು ಎಕ್ಸಿಬಿಟ್ ಮಾಡುತ್ತೆ ಅಂದರೆ 2 ಥರದ ಫ್ಲವರ್ಸ್ ಇದೆ, ಕ್ಲಿಸ್ಟೋಗ್ಯಾಮಸ್ ಮತ್ತು ಚಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿ. ಓಕೆ, ನಾವು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದರೆ ಅವುಗಳು ಓಪನ್ ಆಗೋದೇ ಇಲ್ಲ. ಓಕೆ, ಸೊ ಈ ರೀತಿಯಾಗಿರುತ್ತೆ ಫ್ಲವರ್ಸು, ಒಳಗಡೆನೇ ಸ್ಟಿಗ್ಮಾ ಇದೆ, ಒಳಗಡೆನೇ ಆ್ಯಂಥರ್ಸ್ ಇರುತ್ತೆ. ಓಕೆ, ಸೊ ಅದು ಫ್ಲವರು ಯಾವತ್ತೂ ಓಪನ್ ಆಗೋದೇ ಇಲ್ಲ. ಹಾಗಾಗಿ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗುತ್ತೆ, ಓನ್ಲಿ ಆಟೋಗೆಮಿ ಮಾತ್ರ ಆಗುತ್ತೆ. ಅಡ್ವಾಂಟೇಜ್ ಏನು ಇದು ಅಡ್ವಾಂಟೇಜ್ ಏನು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ದು ಅಂತಂದರೆ, ಅವಕ್ಕೆ ಹೊರಗಡೆಯಿಂದ ಪಾಲಿನೇಟರ್ಸ್ ಬೇಕಾಗೇ ಇಲ್ಲ. ಅದರೊಳಗಡೆನೇ ಪೋಲನ್ ಗ್ರೇನ್ಸ್ ಇರುತ್ತೆ, ತಾವೇ ಸ್ಟಿಗ್ಮಾ ಮೇಲೆ ಬಿದ್ದುಬಿಟ್ಟು ಪಾಲಿನೇಷನ್ ಆಗುತ್ತೆ. ಹೊರಗಡೆಯಿಂದ ವಿಂಡು ಅಥವಾ ಇನ್ಸೆಕ್ಟ್ಸು ಯಾವುದು ಬೇಕಾಗಿಲ್ಲ ಆ್ಯಸ್ ಅ ಪಾಲಿನೇಟರ್ಸ್. ಓಕೆ, ನೆಕ್ಸ್ಟ್ ಹಾಗಾಗಿ ಅವು ಎಲ್ಲ ಕಂಡೀಷನ್ನಲ್ಲೂ ಕೂಡ ಸೀಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬಲಿ ಆಟೋಗೆಮಸ್. ಯಾಕೆ ಅವು ಬರೀ ಆಟೋಗೆಮಸ್ ಮಾತ್ರ ಇದೆ ಅಂತ ಕೇಳಿದರೆ, ಈಗ ತಾನೇ ಹೇಳಿದೆ ನನ್ನದು, ಓಪನ್ನೇ ಆಗಲ್ಲ. ಹಾಗಾಗಿ ಅವುಗಳಲ್ಲಿ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗೋದಕ್ಕೆ ಸಾಧ್ಯ. ಬೇಕಿದ್ರೆ ಈ ಆನ್ಸರನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಡಿಫ್ರೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಪೆರಿಕಾರ್ಪ್ ಆ್ಯಂಡ್ ಪೆರಿಸ್ಪರ್ಮ್ ಕೇಳ್ತಾರೆ. ಪೆರಿಕಾರ್ಪ್ ಅಂದರೆ ಇಟ್ ಈಸ್ ವಾಲ್ ಆಫ್ ದ ಫ್ರೂಟ್. ಪೆರಿಸ್ಪರ್ಮ್ ಅಂತಂದರೆ ದಟ್ ಈಸ್ ದ ರೆಸಿಡುವಲ್ ಆರ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಈಸ್ ಕಾಲ್ಡ್ ಪೆರಿಸ್ಪರ್ಮ್. ಓಕೆ, ಸೀಡ್ಸಲ್ಲಿ ನ್ಯೂಸಿಲಸ್ಸು ಇನ್ನೂ ಹಾಗೆ ಉಳ್ಕೊಂಡಿದ್ರೆ ಅದನ್ನು ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಉದಾಹರಣೆಗೆ ಬೀಟ್ ಮತ್ತು ಬ್ಲ್ಯಾಕ್ ಪೆಪ್ಪರ್. ಆ್ಯಂಡ್ ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಆಲ್ಬುಮಿನಸ್ ಅಂದ್ರೇನು, ನಾನ್ ಆಲ್ಬುಮಿನಸ್ ಸೀಡ್ಸ್ ಅಂದರೆ ಏನು ನಾನು ಹೇಳಿದೆ. ಆಲ್ಬುಮಿನಸ್ ಅಂದರೆ ಎಂಡೋಸ್ಪರ್ಮು ಇನ್ನೂ ಸೀಡ್ಸಲ್ಲಿ ಇರುತ್ತೆ. ನಾನ್ ಆಲ್ಬುಮಿನಸ್ ಅಂದರೆ ಎಂಡೋಸ್ಪರ್ಮು ಸೀಡ್ಸಲ್ಲಿ ಇರೋದಿಲ್ಲ. ಯಾಕೆ ಅಂತಂದರೆ ಡೆವಲಪ್ ಆಗ್ತಾ ಇರೋ ಎಂಬ್ರಿಯೋ ಪೂರ್ತಿಯಾಗಿ ಎಂಡೋಸ್ಪರ್ಮನ್ನು ತಿಂದುಬಿಟ್ಟಿಲ್ಲ, ಹಾಗಾಗಿ ಇನ್ನೂ ಇದೆ. ಆದರೆ ನಾನ್ ಆಲ್ಬುಮಿನಸ್ ಸೀಡ್ಸಲ್ಲಿ ಡೆವಲಪ್ ಆಗ್ತಿರೋ ಎಂಬ್ರಿಯೋಗಳು ಎಂಡೋಸ್ಪರ್ಮನ್ನ ಕಂಪ್ಲೀಟಾಗಿ ತಿಂದು ಹಾಕ್ಬಿಟ್ಟಿದೆ, ಹಾಗಾಗಿ ಎಂಡೋಸ್ಪರ್ಮ್ ಉಳಿದಿಲ್ಲ. ಓಕೆ, ಎಕ್ಸಾಂಪಲ್ಸ್ ಎಲ್ಲವೂ ನೋಡ್ಕೊಳ್ಬೇಕು ನೀವು. ಆಲ್ಬುಮಿನಸ್ಸಿಗೆ ದೀಸ್ ಆರ್ ದ ಎಕ್ಸಾಂಪಲ್ಸ್, ಆ್ಯಂಡ್ ನಾನ್ ಆಲ್ಬುಮಿನಸ್ಸಿಗೆ ಬೀನ್ಸ್ ಆ್ಯಂಡ್ ಪೀಸ್ ಆರ್ ಎಕ್ಸಾಂಪಲ್ಸನ್ನು ಕೇಳ್ತಾರೆ MCQನಲ್ಲಿ. ದಟ್ಸ್ ವೈ. ಕ್ಲಿಸ್ಟೋಗ್ಯಾಮಸ್ ಅಂದ್ರೇನು, ಚಾಸ್ಮೋಗ್ಯಾಮಸ್ ಅಂದ್ರೇನು. ಕ್ಲಿಸ್ಟೋಗ್ಯಾಮಸ್ ಅಂದ್ರೇ ಓಪನ್ ಆಗೋದಿಲ್ಲ, ಕ್ಲಿಸ್ಟೋ ಕ್ಲೋಸ್ಡ್, CL ಅಂತ ನೆನ್ಪಿಟ್ಕೊಳ್ಳಿ. ಒಂದು ನೆನ್ಪಿಟ್ಕೊಂಡ್ರೆ ಇನ್ನೊಂದು ತಾನೇ ನೆನಪು ಬರುತ್ತೆ. ಕ್ಲಿಸ್ಟೋ ಅಂತಂದರೆ ಕ್ಲೋಸ್ಡ್, ಚಾಸ್ಮೋ ಅಂತಂದರೆ
ಓಪನ್ ಫ್ಲವರ್ಸ್. ಕ್ಲಿಸ್ಟೋಗ್ಯಾಮಸಲ್ಲಿ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗಬೇಕು. ಚಾಸ್ಮೋಗ್ಯಾಮಸಲ್ಲಿ ಸೆಲ್ಫು ಆಗ್ಬೋದು, ಕ್ರಾಸು ಆಗ್ಬೋದು. ಯಾಕಂದರೆ ನೋಡಿ, ಒಂದು ಫ್ಲವರ್ ಈ ರೀತಿಯಾಗಿ ಓಪನ್ ಆಗಿದೆ ಅಂತಂದರೆ ಇದಕ್ಕೆ ಬೇರೆ ಕಡೆಯಿಂದನೂ ಪೋಲನ್ ಗ್ರೇನ್ ಬೀಳ್ಬೋದು, ಕ್ರಾಸ್ ಪಾಲಿನೇಷನ್, ಅಥವಾ ಇದರದ್ದು ಪೋಲನ್ ಗ್ರೇನ್ಸ್ ಬೀಳ್ಬೋದು. ಸೊ ಸೆಲ್ಫ್ ಪಾಲಿನೇಷನ್ನು ಆಗ್ಬೋದು, ಕ್ರಾಸ್ ಪಾಲಿನೇಷನ್ನು ಆಗ್ಬೋದು. ಕ್ಲಿಸ್ಟೋಗ್ಯಾಮಸ್ಗೆ ಯಾವುದೇ ಪಾಲಿನೇಟರ್ಸ್ ಬೇಕಾಗಿಲ್ಲ, ಬಟ್ ಚಾಸ್ಮೋಗ್ಯಾಮಸಲ್ಲಿ ಪಾಲಿನೇಟರ್ಸ್ ಬೇಕಾಗಬಹುದು. ನೆಕ್ಸ್ಟ್ ಆಟೋಗೆಮಿ, ಗಿಟಿನೋಗೆಮಿ, ಝೀನೋಗೆಮಿ. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಎರಡನ್ನ ಅವ್ರು ಕೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ. ಸೊ ಹಾಗಾಗಿ ನಾನು 3 ದುರ್ದು ಕೊಟ್ಬಿಟ್ಟಿದ್ದೀನಿ, ನೋಡ್ಕೊಂಡ್ಬಿಡಿ. ಆಟೋಗೆಮಿನಲ್ಲಿ ಸೇಮ್ ಫ್ಲವರಲ್ಲಿ ಪಾಲಿನೇಷನ್ ಆಗುತ್ತೆ. ಗಿಟಿನೋದಲ್ಲಿ ಸೇಮ್ ಪ್ಲ್ಯಾಂಟ್ ಬಟ್ 2 ಫ್ಲವರ್ಸ್, ಅದೇ ಪ್ಲ್ಯಾಂಟಿನ ಬೇರೆ ಬೇರೆ 2 ಫ್ಲವರಲ್ಲಿ. ಝೀನೋಗೆಮಿ ಅಂತಂದರೆ ಕಂಪ್ಲೀಟಾಗಿ 2 ಬೇರೆ ಬೇರೆ ಪ್ಲ್ಯಾಂಟ್ಸ್ದಲ್ಲಿರೋ ಫ್ಲವರ್ಸ್ ಮಧ್ಯೆ ಆಗುತ್ತೆ. ಇದರಲ್ಲಿ ಜೆನೆಟಿಕ್ ವೇರಿಯೇಷನ್ ಇಲ್ಲ, ಇದರಲ್ಲೂ ಜೆನೆಟಿಕ್ ವೇರಿಯೇಷನ್ ಇಲ್ಲ, ಇದರಲ್ಲಿ ಮಾತ್ರ ಜೆನೆಟಿಕ್ ವೇರಿಯೇಷನ್ ಇದೆ. ನಾವು ನೋಡಿದ್ವಲ್ವ 1 ಮಾರ್ಕಲ್ಲಿ ಇದೆ ಕ್ವೆಶನ್ ಅದು. ನೆಕ್ಸ್ಟ್, ಫಾರ್ ದೀಸ್ ಕ್ವೆಶನ್ಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೇನು, ಅದರ ಸ್ಟೆಪ್ಸ್ ವಿಡಿಯೋ ಇದೆ ಇದ್ರ ಮೇಲೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಡಬಲ್ ಫರ್ಟಿಲೈಸೇಷನ್, ಇದ್ರ ಮೇಲೂ ಕೂಡ ವಿಡಿಯೋ ಇದೆ. ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ವಿಡಿಯೋ ಪ್ಲಸ್ ನೋಟ್ಸ್, ಇದು ಎಲ್ಲದಕ್ಕೂ ಇಡೀ ಚಾಪ್ಟರ್ದು ನೋಟ್ಸು ವಿತ್ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆನೇ ಕೊಟ್ಟಿದ್ದೀನಿ, ಒಂದು ಸಲ ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದ್ರೇನು, ಅದು ಹೇಗೆ ಆಟೋಗೆಮಿನ ಪ್ರಿವೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇದ್ರದ್ದು ಕೂಡ ನೋಟ್ಸ್ ಇದೆ, ವಿಡಿಯೋ ಇದೆ, ಜಸ್ಟ್ ನೀವು ಸರ್ಚ್ ಮಾಡಿದರೆ ಸಾಕು, ನನ್ನ ಚಾನಲಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಅಥವಾ ಇವೆಂಟ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮಿಟೋಫೈಟ್ ಇನ್ ಕರೆಕ್ಟ್ ಆರ್ಡರ್, ಇದ್ರದ್ದು ಕೂಡ ವಿಡಿಯೋ ಇದೆ. ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ ಅದನ್ನು ನೋಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಡೈಗ್ರಾಮ್ಸ್, ಇಂಪಾರ್ಟೆಂಟ್ ಡೈಗ್ರಾಮ್ಸ್. ನಿಮಗೆ ಪೋಲನ್ ಗ್ರೇನ್ನ ಡೈಗ್ರಾಮ್ ನಿಮಗೆ 3 ಮಾರ್ಕಿಗೆ ಕೇಳ್ತಾರೆ. ಸೊ ದಿಸ್ ಈಸ್ ದ ಡೈಗ್ರಾಮ್. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಿ ಅಂತ ಏನಾದರೂ ಕೇಳಿದರೆ ಒಂದು ವೇಳೆ ನೋಡ್ಕೊಳ್ಳಿ. ಇನ್ನರ್ ಲೇಯರು ಇಂಟೈನ್ ಆಗಿರುತ್ತೆ, ಇದು ಸೆಲ್ಯುಲೋಸ್ ಅಥವಾ ಹೆಮಿಸೆಲ್ಯುಲೋಸಿಂದ ಮಾಡಲ್ಪಟ್ಟಿದೆ. ಔಟರ್ ಲೇಯರ್ ಎಕ್ಸೈನಿಂದ ಸ್ಪೋರೋಪೊಲಿನಿನ್, ಹಾಗೂ ಇದರಲ್ಲಿ 2 ಸೆಲ್ಸ್ ಇದೆ. ಒಂದು ಲಾರ್ಜ್ ಸೆಲ್, ಇದನ್ನು ವೆಜಿಟೇಟಿವ್ ಸೆಲ್ ಅಂತ ಕರಿತೀವಿ. ಓಕೆ, ಟ್ಯೂಬ್ ಸೆಲ್ ಅಂತ ಕೊಟ್ಟಿದ್ದಾರಲ್ವ, ಅದು ವೆಜಿಟೇಟಿವ್ ಸೆಲ್ ಅಂತ ಕರಿತೀವಿ. ಇನ್ನೊಂದು ಜನರೇಟಿವ್ ಸೆಲ್, ಇದರಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಒಂದಿದ್ದು ಆಮೇಲೆ 2 ಆಗಿ ಡಿವೈಡ್ ಆಗುತ್ತೆ. ಸೊ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಟಿಪಿಕಲ್ ಫ್ಲವರ್ನ ಡೈಗ್ರಾಮ್ ನಿಮಗೆ 5 ಅಥವಾ 3 ಮಾರ್ಕಿಗೆ ಕೇಳ್ಬೋದು. ಆ್ಯಂಡ್ ಇನ್ನು ನೆಕ್ಸ್ಟ್, ದಿಸ್ ಈಸ್ ಡೈಕಾಟ್ ಎಂಬ್ರಿಯೋ ಆ್ಯಂಡ್ ದಿಸ್ ಈಸ್ ಮೊನೊಕಾಟ್ ಎಂಬ್ರಿಯೋ. ಓಕೆ, ಈ ಡೈಗ್ರಾಮ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಯಂಗ್ ಆ್ಯಂಥರ್ನ ಡೈಗ್ರಾಮ್ ಅಂತಂದರೆ, ಸೊ ದಿಸ್ ಈಸ್ ಮೈಕ್ರೋಸ್ಪೊರಾಂಜಿಯಮ್ ಅಂತಲೂ ಕೇಳ್ಬೋದು ಡೈಗ್ರಾಮ್. ಇದಕ್ಕೆ ಮೈಕ್ರೋಸ್ಪೊರಾಂಜಿಯಮ್ ಆರ್ ಆ್ಯಂಥರ್ನ ಡೈಗ್ರಾಮ್ ಅಂದರೆ ನೀವು ಇದನ್ನು ಬಿಡಿಸ್ಬೇಕು. ಇನ್ನು ಓವ್ಯೂಲ್ನ ಡೈಗ್ರಾಮ್ ಅಂತಂದರೆ, ಸೊ ದಿಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಇದನ್ನು ಅಥವಾ ಇದನ್ನು ಕೇಳ್ತಾರೆ. ಅಥವಾ ಇನ್ನೊಂದು ಡೈಗ್ರಾಮ್ ಯಾವುದು ಅಂದರೆ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ದಿಸ್ ಈಸ್ ದ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಸೊ ಇದಿಷ್ಟು ಫಸ್ಟ್ ಚಾಪ್ಟರ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಕನೆಕ್ಟೆಡ್ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್.